ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಸೊ ಅಯೋಗ್ಯ ಸಿನಿಮಾದ ಸಕ್ಸಸ್ ಸೆಲೆಬ್ರಿಟಿ ಶೋದಲ್ಲಿದ್ದೀವಿ, ಮಾತಾಡ್ಸೋಣ. ಸತೀಶ್ ಸರ್ ಇದ್ದಾರೆ. ಸರ್ ನಮಸ್ಕಾರ, ಹೆಂಗಿದ್ದೀರಾ ಇವಾಗ? ಹೆಂಗೆ ಚೆನ್ನಾಗಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ. ಈ ದಿನಗಳಿಗೋಸ್ಕರ, ಈ ಕ್ಷಣಗಳಿಗೋಸ್ಕರನೇ ಕಾಯ್ತಾ ಇದ್ದೆ. ಆ್ಯಂಡ್ ಎಲ್ಲ ಕನ್ನಡ ಜನತೆಗೆ ನಮ್ಮನ್ನು ಇಷ್ಟಪಡ್ತಿರುವಂಥ ತುಂಬ ಹೃದಯದಿಂದ ಹೇಳ್ತಾ ಇದ್ದೀನಿ, ನಿಮ್ಮ ಪ್ರೀತಿಗೆ ನಾವು ಆಭಾರಿ. ನಾವೆಲ್ಲರೂ ಇಡೀ ತಂಡ ನಿಮಗೆ ನಾವು ಏನಂತಾರೆ ಆಭಾರಿಯಾಗಿರ್ತೀವಿ. ಆ್ಯಂಡ್ ಇನ್ನೂ ಒಳ್ಳೆ ಸಿನಿಮಾಗಳನ್ನ ಕೊಡ್ತೀವಿ. ಆ್ಯಂಡ್ ಇದನ್ನು ಗೆಲ್ಸ್ಕೊಟ್ಟಿದ್ದಕ್ಕೆ ಆ್ಯಂಡ್ ಇದನ್ನು ಗೆಲ್ಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಏನು ಹೇಳಬೇಕು ಗೊತ್ತಾಗ್ತಾಯಿಲ್ಲ. ವಿ ಆರ್ ವೆರಿ ಹ್ಯಾಪಿ. ಆ್ಯಂಡ್ ಬರೀ ನಾವು ಕೂತೇ ಇಲ್ಲ, ನಾವು ನಿದ್ದೆನೂ ಮಾಡ್ತಾಯಿಲ್ಲ. ಅಂದರೆ ನಿದ್ದೆ ಮಾಡೋಕ್ಕೋದು ಏನು ಗೊತ್ತಾ, ನಿದ್ದೆ ಮಾಡಬೇಕು ಅನಿಸುತ್ತೆ, ಬಟ್ ನಿದ್ದೆ ಮಾಡೋಕ್ಕೂ ಇಷ್ಟ ಇಲ್ಲ. ಬಿಕಾಸ್ ಈ ಸೆಲೆಬ್ರೇಷನು ಜನಗಳನ್ನ ನೋಡೋದು, ಹೋಗಿ ಎಲ್ಲ ಥಿಯೇಟ್ರಿಗೆ ವಿಸಿಟ್ ಮಾಡೋದು. ನಾವು ನೈಟ್ ಹೋಗೋದೇ ಮನೆಗೆ 12 ಗಂಟೆ 1 ಗಂಟೆ ಆಗ್ತಾಯಿದೆ. ಡೈಲಿ ವಿಸಿಟ್ ಮಾಡ್ತಾಯಿದ್ದೀವಿ, ಥಿಯೇಟ್ರ್ಗಳಿಗೆ ಹೋಗ್ತಾಯಿದ್ದೀವಿ, ಜನಗಳ ಜೊತೆ ಇಂಟ್ರಾಕ್ಷನ್ ಮಾಡ್ತಾಯಿದ್ದೀವಿ. ಅವ್ರ ಪ್ರೀತಿ, ಅವರು ತುಂಬ ಎಕ್ಸೈಟ್ ಆಗಿರೋದು ನೋಡಿದಾಗ ನಿಜವಾಗ್ಲೂ ನಾವು ಮಾಡಿ ಸಾರ್ಥಕ ಅಂತ ಅನಿಸ್ತದೆ. ವಿ ಆರ್ ವೆರಿ ಹ್ಯಾಪಿ. ಸರ್, ಈ ಒಂದು ಗೆಲುವು ನಿಮಗೂ ಬೇಕಾಗಿತ್ತು, ಮಹೇಶ್ ಅವ್ರಿಗೂ ಬೇಕಾಗಿತ್ತು. ಹಂಗೆ ನೋಡಿದ್ರೆ ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿತ್ತು ಒಂದು ಗೆಲುವು. ಸೊ ಅದೆಲ್ಲದೂ ಅಯೋಗ್ಯ ಅನ್ನೋದು ಫುಲ್ಫಿಲ್ ಮಾಡಿದೆ ಸರ್. ಹೌದು, ಅಲ್ಲ, ಪ್ರತಿ ಗೆಲುವುಗಳು ಭಾಳ ಮುಖ್ಯ ಆಗುತ್ತೆ. ನಮ್ಮ ಸಿನಿಮಾ ನೆಕ್ಸ್ಟ್ ನಾವೇನು ಮಾಡ್ತೀವಿ ಅನ್ನೋದಕ್ಕೆ ಪ್ರತಿ ಗೆಲುವುಗಳು ಕಾರಣ ಆಗ್ತವೆ, ನಾವು ಮುಂದಿನ ಹೆಜ್ಜೆ ಇಡೋದಕ್ಕೆ. ಹಾಗಾಗಿ ಭಾಳ ಮುಖ್ಯ ಆಗುತ್ತೆ ಆ ಗೆಲುವು. ಈ ಗೆಲುವಿಗೋಸ್ಕರ ನಾವು 2 ವರ್ಷ ಹಗಲು ಶ್ರಮ ಹಾಕಿ ಸಿನಿಮಾ ಮಾಡಿದ್ವಿ. ಆ್ಯಂಡ್ ಆ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿದೆ ಇವತ್ತು. ಇನ್ನು ಮುಂದೆ ನಮಗೇನೆಂದರೆ ಒಂದು ಸಿನಿಮಾ ಗೆದ್ದಾಗ ಇನ್ನೂ ಕ್ವಾಲಿಟಿ ಕಡೆ ಗಮನ ಕೊಡ್ಬೋದು, ಇನ್ನೂ ಒಂದು ಒಳ್ಳೆ ಸಿನಿಮಾ ಮಾಡ್ಬೋದು, ಒಂದು ಒಳ್ಳೆ ಕಂಟೆಂಟ್ ಮಾಡ್ಬೋದು. ಆಮೇಲೆ ಒಂದಷ್ಟು ಜನ ಏನೋ ಪಾಸಿಟಿವ್ ಆಗಿ ಇಂಡಸ್ಟ್ರಿನ ನೋಡ್ತಾರೆ, ಒಂದಷ್ಟು ಜನ ನಿರ್ಮಾಪಕರು ಹೊರಗಡೆ ಬರ್ತಾರೆ, ಓಕೆ ನಾವು ಸಿನಿಮಾ ಮಾಡ್ಬೋದು ಅಂತ ಒಂದು ಆಶಾಭಾವನೆ ಬರುತ್ತೆ. ಆ ಪಾಸಿಟಿವ್ ಎನರ್ಜಿನ ಪಾಸ್ ಮಾಡ್ಬೋದು ಒಂದಷ್ಟು ಜನಕ್ಕೆ. ನಾಟ್ ಓನ್ಲಿ ನಮಗಲ್ಲ, ಅದು ತುಂಬ ಜನ ಸಿನಿಮಾ ಮಾಡೋರು ಇರ್ತಾರೆ, ಅವ್ರಿಗೆಲ್ರಿಗೂ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಓಕೆ ಗುರು, ಕಲೆಕ್ಷನ್ ಬರ್ತಾಯಿದೆ, ಓಕೆ ನಾವು ಮಾಡ್ಬೋದು ಸಿನಿಮಾನ ಅಂತ. ಆ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತಿದೆ. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ. ಆ್ಯಂಡ್ ಒಂಥರ ಇದು ನಮಗೆ ಅಂದರೆ ಇಷ್ಟು ನಾನು ನೋಡಿ ತುಂಬ ದಿವಸ ಆಗಿತ್ತು, ಇಷ್ಟೊಂದು ಜಾತ್ರೆನ ಏನು ನೋಡ್ತಾ ಇದ್ದೀನಿ. ಐ ಆಮ್ ವೆರಿ ಹ್ಯಾಪಿ. ಸರ್, ಥಿಯೇಟ್ರಿಗೆ ಜನ ಬರ್ತಿದ್ದಂಗೆ, ಜನ ಎಲ್ಲ ಫಿಲ್ ಆಗ್ತಿದ್ದಂಗೆ, ನೋಡ್ತಿದ್ದಂಗೆ ಇಂಡಸ್ಟ್ರಿಯಲ್ಲಿ ನೀವು ಹೇಳ್ದಂಗೆ ಒಂದು ಪಾಸಿಟಿವ್ ವಾತಾವರಣ ಶುರು ಆಗುತ್ತೆ. ಅದ್ರ ಜೊತೆಗೆ ಸಿನಿಮಾದ ಕಲೆಕ್ಷನ್ ಬಗ್ಗೆನೂ ತುಂಬ ಚರ್ಚೆ ಆಗುತ್ತೆ, ಎಷ್ಟಾಗಿದೆ, ಹೆಂಗಾಗಿದೆ ಅಂತ. ಎಷ್ಟಾಗಿದೆ ಸರ್ ಅಯೋಗ್ಯ? ಆ್ಯಕ್ಚುಲಿ ನಾವು ನಂಬರ್ಸ್ ನೋಡ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ, ಬಟ್ ನೀವು ಸಿಕ್ಕಿದ್ದೀರಾ. ಸೊ ಎಷ್ಟಾಗಿದೆ ಆ್ಯಕ್ಚುಲಿ ಕಲೆಕ್ಷನ್ ಇದುವರೆಗೂ? ಅಲ್ಲ, ಈಗ ನಮ್ಮ ನಿರ್ಮಾಪಕರು ಖುಷಿಯಾಗಿದ್ದಾರೆ, ಚೆನ್ನಾಗಿ ಆಗ್ತಾಯಿದೆ. ಆ್ಯಂಡ್ ತುಂಬ ಒಳ್ಳೆ ಕಲೆಕ್ಷನ್ ಆಗಿದೆ. ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಅಂದರೆ ಇಷ್ಟು ಆಗಬೇಕು ಅಂತ ನಮ್ಗೆ ಆಸೆ ಇತ್ತು. ಆ್ಯಂಡ್ ನಂದು ಶುಕ್ರವಾರ ನಮಗೆ ತುಂಬ ನರ್ವಸ್ ಆಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸತ್ಯ ಹೇಳ್ತೀನಿ, ನರ್ತಕಿ ಥಿಯೇಟ್ರ್ ಎದುರುಗಡೆ ಬಂದಾಗ ಆ ಕ್ರೌಡು ಜನ ಎಲ್ಲ ನೋಡಿದೆ. ಆದರೆ ಮೊದಲನೇ ದಿವಸ ಬಂದೇ ಬರ್ತಾರೆ, ಜನ ಸೇರ್ತಾರೆ ಅನ್ನೋದೊಂದು ಇರುತ್ತೆ. ಯಾಕೆಂದರೆ ಅಗ್ನಿ ಪರೀಕ್ಷೆ ಶುರುವಾಗದೆ ಮ್ಯಾಟ್ನಿ ಏನಾಗುತ್ತೆ, ಫಸ್ಟ್ ಶೋ ಏನಾಗುತ್ತೆ, ಸೆಕೆಂಡ್ ಶೋ ಏನಾಗುತ್ತೆ, ಶನಿವಾರ ಏನಾಗುತ್ತೆ, ಭಾನುವಾರ ಏನಾಗುತ್ತೆ, ಇವು 3 ಲೆಕ್ಕಾಚಾರ ಇರುತ್ತೆ. ಮೊದಲನೇ ದಿವಸನೇ ನಮಗೆ ಒಂದು 10,000 ಟಿಕೆಟ್ ಬುಕ್ ಆಯಿತು ಇಲ್ಲಿ ಬುಕ್ ಮೈ ಶೋನಲ್ಲಿ. ಅವಾಗ ಒಂದು ಸ್ವಲ್ಪ ಉಸಿರು ಬಂತು ನಮಗೆ. 2ನೇ ದಿವಸ ಜಾಸ್ತಿ ಆಯಿತು, 3ನೇ ದಿವಸಕ್ಕೆ ಇನ್ನೂ ಜಾಸ್ತಿ ಆಯಿತು. ಹೀಗೆ ನಮ್ಮ ಕಲೆಕ್ಷನ್ ಎಲ್ಲ ಕಡೆಯೂ ಎಲ್ಲೂ ಡ್ರಾಪ್ ಆಗ್ತಾನೆ ಏರ್ತಾನೆ ಬಂತು. ಆವಾಗೆಲ್ಲ ಒಂದು ಕಡೆ ನಮಗೆ ಓಕೆ ಗೆದ್ವಿ. ಯಾವಾಗ ಇಂಡಸ್ಟ್ರಿಯವ್ರು ಫೋನ್ ಮಾಡಿ ನನಗೆ ತುಂಬ ಜನ ವಿಶ್ ಮಾಡೋಕ್ಕೆ ಶುರು ಮಾಡಿದ್ರು, ಕಂಗ್ರಾಟ್ಸ್ ಅಂತ. ನಾನು ಇವತ್ತು ಸೆಲೆಬ್ರಿಟಿ ಶೋಗೆ ಫೋನ್ ಮಾಡಿದಾಗ ಬನ್ನಿ ಅಂತ ಫಸ್ಟ್ ಮಾಡಿದ್ದವ್ರು ಏನು ಗೊತ್ತಾ, ಕಂಗ್ರಾಚುಲೇಷನ್ ಗೆಳೆಯರೇ ಗೆದ್ರಿ ಅಂತ. ಇದು ಎಷ್ಟೋ ದಿವಸ ಆಗಿತ್ತು ಕೇಳಿ ನಾನು, ಓಕೆ ವರ್ಷಾನುಗಟ್ಟಲೆ ಆಗಿತ್ತು ನಾನು ಕೇಳಿ. ಹಾಗಾಗಿ ಈ ಗೆಲುವಿಗೋಸ್ಕರ ಕಾಯ್ತಾ ಇದ್ವಿ ನಿರ್ಮಾಪಕರು ಮತ್ತು ನಮ್ಮ ಇಡೀ ತಂಡ. ಹ್ಯಾಪಿಯಾಗಿದ್ದೀವಿ, ಒಳ್ಳೆ ಕಲೆಕ್ಷನ್ ಆಗ್ತಾಯಿದೆ. ಇನ್ನೂ ನೋಡಿ, ಇನ್ನೂ ದೊಡ್ಡ ಮಟ್ಟಕ್ಕೆ ಏನಂದರೆ ತುಂಬ ಜನ ವಯಸ್ಸಾದವರು, ಫ್ಯಾಮಿಲಿ ಆಡಿಯನ್ಸು, ಮಕ್ಕಳು, ಹೆಂಗಸರು ಮಕ್ಕಳೆಲ್ಲ ಬರ್ತಾ ಇದ್ದಾರಲ್ಲ, ಅದು ನಂಗೆ ಖುಷಿಯಾಗಿದ್ದು. ಫ್ಯಾಮಿಲಿ ಆಡಿಯನ್ಸ್ ಜಾಸ್ತಿ. ಹಾಗಾಗಿ ಯಾರ್ಯಾರು ನೋಡಿಲ್ವೋ ಫ್ಯಾಮಿಲಿ ಆಡಿಯನ್ಸು, ಅಯೋಗ್ಯ 1 ಯಾರು ನೋಡಿದ್ರು ವಾಪಸ್ ಬನ್ನಿ ಥಿಯೇಟ್ರಿಗೆ. ಅಯೋಗ್ಯ 1 ನೀವು ಹೇಗೆ ಎಂಜಾಯ್ ಮಾಡಿದ್ರು ಅದ್ರ ಡಬ್ಬಲ್ ಮನೋರಂಜನೆ ಇದರಲ್ಲಿರುತ್ತೆ. ಥಿಯೇಟ್ರದ್ದು ವಿಜುವಲ್ಸ್ ಎಲ್ಲ ಕಳಿಸ್ತಾ ಇದ್ರು ನಮಗೆ, ಪೋಸ್ಟ್ ಮಾಡೋಕ್ಕಿಂತ ನಮಗೆ ಖುಷಿ ಆಗೋದು. ಜನ ನೋಡಿ, ಅವ್ರ ರಿಯಾಕ್ಷನ್ ನೋಡಿ. ಇವತ್ತೂ ಒಬ್ಬರು ಅಜ್ಜಿ 30 ವರ್ಷ ಏನಾಗಿತ್ತು ನಾನು ಸಿನಿಮಾ ನೋಡಿ, ಅದಾದಮೇಲೆ ಅಯೋಗ್ಯ ನೋಡಿದೆ ಅಂತ. ಈ ಥರದ್ದೊಂದು ಥಿಯೇಟ್ರಲ್ಲಿ ಅದಕ್ಕೆ ನಿಮಗೆ ಅನಿಸಿದ್ದೇನು ಅಂತ ಅಂದರೆ ಕೆಲವೊಂದು ಮೂಮೆಂಟ್ಸು ಅದು ನಮ್ಮ ಪುಣ್ಯ ಅಷ್ಟೇ. ಏನು ಗೊತ್ತಾ, ಅವ್ರು ಒಂದು ಮಾತು ಹೇಳಿದ್ರು, ಏನಪ್ಪ ನಿನಗೆ ಒಳ್ಳೇದಾಗಲಪ್ಪ, ಚಿಕ್ಕ ವಯಸ್ಸಿಗೆ ಎಷ್ಟು ಒಳ್ಳೆ ಸಿನಿಮಾ ಮಾಡಿದ್ಯಾ, ನಿನಗೆ ಇನ್ನೂ ತುಂಬ ಭವಿಷ್ಯ ಇದೆ ಕಣೋ, ನಿನಗೆ ಒಳ್ಳೇದಾಗುತ್ತೆ ಕಣೋ ಅಂತಂದ್ರು. ಅವ್ರ ಕಾಲಕ್ಕೆ ಬಿದ್ದು ಆಶೀರ್ವಾದ ತೊಗೊಂಡೆ ನಾನು. ಇನ್ನೊಬ್ರು ಯಾರು ಅದೇ ಥಿಯೇಟ್ರಲ್ಲಿ ಕೂತೋರು ನನ್ನ ಆಯಸ್ಸೆಲ್ಲ ನಿನಗೆ ಇರಲಿ ಅಂದರು. ನಾನು ಅಲ್ಲೇ ಹೇಳಿದೆ, ನನ್ನ ಆಯಸ್ಸೆಲ್ಲ ನೀವೇ ತಗೊಳ್ಳಿ, ಬೇಡ. ಯಾಕಂದರೆ ನಮ್ಮನ್ನು ಇಷ್ಟು ದಿವಸ ಚೆನ್ನಾಗಿ ನೋಡ್ಕೊಂಬಂದಿದ್ದೀರಾ, ಸಿನಿಮಾಗಳು ಗೆಲ್ಸ್ಕೊಟ್ಟಿದ್ದೀರಾ, ನಮ್ಮನ್ನು ಯಾವುದಕ್ಕೂ ಕೊರತೆ ಇಲ್ದಂಗೆ ನಮ್ಮನ್ನು ನಿಲ್ಲಿಸಿದ್ದೀರ ಇವತ್ತು ಇಂಡಸ್ಟ್ರಿ ಒಳಗಡೆ. ಹಾಗಾಗಿ ಅವ್ರ ಆಶೀರ್ವಾದ, ಅವ್ರ ಪ್ರೀತಿ ಇದನ್ನು ನೋಡ್ಬೇಕು ಕಣ್ಣಲ್ಲಿ ಅಂತ ನಾನು ಕಾಯ್ತಾ ಇದ್ದೆ. ಅದಕ್ಕೋಸ್ಕರ ನಾವು ಪ್ರತಿ ಥಿಯೇಟ್ರಿಗೆ ವಿಸಿಟ್ ಮಾಡ್ತಿರೋದಂದರೆ ನಮ್ಮ ಅಹಂಕಾರಕ್ಕೆಲ್ಲ ವಿಸಿಟ್ ಮಾಡ್ತಿರೋದು. ಸಂತೋಷ ಪಡ್ತಾಯಿದ್ದೀವಿ ಅವ್ರನ್ನ ನೋಡಿ. ಥಿಯೇಟ್ರಲ್ಲಿ ಜನ ತುಂಬಿರೋದು ನೋಡಿ ಖುಷಿಯಾಗುತ್ತೆ ನಮಗೆ. ಹಾಗಾಗಿ ನಾವು ಮಲಗ್ದೇ ಅದನ್ನು ಎಂಜಾಯ್ ಮಾಡ್ತಾಯಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಸರ್, ಇನ್ನೊಂದು ಜನರನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ, ಯಾವತ್ತೂ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅವ್ರನ್ನ. ಪ್ರತಿ ಗೆಲುವು ಏನಂದರೆ ನಮ್ಗೆ ಇನ್ನೊಂದು ಪಾಠ ಕಲಿಸುತ್ತದು, ಎಲ್ಲರಿಗೂ ಒಂದು ಪಾಠ ಕಲಿಸುತ್ತೆ.
ಅಯೋಗ್ಯ ಸಿನಿಮಾದಲ್ಲಿ ಇವಾಗ ಟ್ರೆಂಡ್ ಹೆಂಗಿದೆ ಅಂದರೆ ಏನೇನೋ ಮಾಡೋಕ್ಕೆ ಹೋಗ್ತಾರೆ. ಅಯೋಗ್ಯ ಹಂಗಲ್ಲ. ನಮ್ಮ ಮನೇಲಿ ಏನು ತರಕಾರಿ ಇದೆ ಅದು ಹಿಡ್ಕೊಂಡು ಅನ್ನ ಸಾಂಬಾರು ಏನೋ ಮಾಡ್ಕೊಂಡು ತಿಂದು ಖುಷಿ ಪಡ್ತೀವಲ್ಲ, ಆ ಥರದ್ದೊಂದು ಸಿನಿಮಾ. ಎಲ್ಲ ನಾವು ನೋಡಿರೋದೆ ಎಲ್ಲ ಹಿಂಗೆ ಅಂತ ಸಿಂಪಲ್ ಆಗಿರೋ ಸಬ್ಜೆಕ್ಟನ್ನೇ ಒಂದು ರುಚಿಕರವಾಗಿ ಒಂದು ಅಡುಗೆ ಮಾಡಿಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಹೆಂಗೆ ಅನಿಸ್ತದೆ? ಅಂದರೆ ಇವತ್ತಿಗೂ ಈ ಥರದ ಸಿನಿಮಾ ಓಡುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ನಾವೇನೋ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಥವಾ ಏನೋ ತುಂಬ ಏನೋ ಮಾಡಬೇಕು, ತುಂಬ ಏನೋ ಹೇಳಬೇಕು, ತುಂಬ ಹೊಸ ಕತೆ ಹೇಳಬೇಕು, ಆ ಥರದ್ದೆಲ್ಲ ನಾವೇನೋ ಅಂದ್ಕೊಂಡಿರಲಿಲ್ಲ. ಈ ಕತೆ ಮಾಡಬೇಕಾದ್ರೂ ನಾವು ಅಯೋಗ್ಯ ಏನು ಮಾಡಿದ್ವೋ ಅದರ ಕಂಟಿನ್ಯೂಟಿ, ಅದೇ ತರಲೆಗಳು, ಅದೇ ತಾಪತ್ರಯಗಳು, ಅದೇ ತುಂಟುತನ, ಅದೇ ಮನರಂಜನೆ ಇರಬೇಕು. ನಾವೇನೇ ಹೇಳಿದ್ರು ಆ ಮನರಂಜನೆ ಜೊತೆಗೆ ಹೇಳಬೇಕು. ಇದನ್ನು ನಾವು ಮೆಂಟಲಿ ಫಿಕ್ಸ್ ಆಗೇ ಮಾಡಿದ್ದು. ನಾವು ಹೊಸದೇನೋ ಹೇಳ್ಬಿಡ್ತೀವಿ, ಅಯೋಗ್ಯ ಟೂನಲ್ಲಿ ಬೇರೆ ಏನೋ ಮಾಡ್ಬಿಡ್ತೀವಿ, ಇದು ಯಾವುದೂ ನಾವು ಅಂದ್ಕೊಂಡಿರಲಿಲ್ಲ. ಇವತ್ತಿಗೂ ಅಷ್ಟೇ ನಾನು ಹೇಳ್ತಿರೋದು, ಹೊಸದೇನೂ ಇಲ್ಲ ಇದರಲ್ಲಿ, ಎಲ್ಲವೂ ನೀವು ಅವತ್ತು ನೋಡಿರೋದೇ. ಆದರೆ ಇವತ್ತು ನೀವು ಥಿಯೇಟ್ರ್ ಒಳಗೆ ಬಂದಾಗ ನೀವು ನಕ್ಕು ಉಳ್ಳಾಡೋ ರೀತಿ, ನೀವು ಮಜಾ ಮಾಡೋ ರೀತಿ, ಆ ಕ್ಯಾರೆಕ್ಟರ್ ಕನೆಕ್ಟ್ ಆಗೋ ರೀತಿ, ಸರ್ಪ್ರೈಸ್ಗಳು, ಇವೆಲ್ಲವೂ ನಿಮಗೆ ಥ್ರಿಲ್ ಮಾಡುತ್ತೆ. ಥ್ರಿಲ್ ಮಾಡ್ತಾ ಇದೆ, ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ನಾವು ಆ್ಯಕ್ಚುಲಿ ಈಗ ದಾವಣಗೆರೆ, ಹುಬ್ಬಳ್ಳಿ ಈ ಕಡೆ ಪ್ಲ್ಯಾನ್ ಮಾಡಿದ್ದೀವಿ, ಚಿತ್ರದುರ್ಗ ಈ ಕಡೆ ಪ್ಲ್ಯಾನ್ ಮಾಡಿದ್ದೀವಿ ಟ್ರಾವೆಲ್ ಮಾಡೋದಕ್ಕೆ. ಅಲ್ಲಿ ರಿಯಾಕ್ಷನ್ಗೂ ಕಾಯ್ತಾ ಇದ್ದೀವಿ, ನೋಡ್ತೀವಿ, ಹೋಗ್ತೀವಿ ಅಲ್ಲಿಗೆ. ಸರ್, ಇನ್ನೊಂದು, ಇವತ್ತಿನ ಕಾಲಕ್ಕೆ ಫೈಟ್ಸು, ಡ್ಯಾನ್ಸು, ಕಾಮಿಡಿ ಈ ಥರ ಸಿನಿಮಾ ವರ್ಕ್ ಆಗಲ್ಲ. ತುಂಬ ಡಿಫ್ರೆಂಟಾಗಿ ಮಾಡಬೇಕು, ಬೇರೆ ಥರದ್ದೇ ಸಿನಿಮಾ ಇರಬೇಕು ಅನ್ನೋದೊಂದು ಇತ್ತು. ಬಟ್ ಅದನ್ನು ಅವಾಗವಾಗ ಕೆಲವು ಸಿನಿಮಾಗಳು ಬ್ರೇಕ್ ಮಾಡುತ್ತೆ. ಈಗ ಅಯೋಗನೂ ಬ್ರೇಕ್ ಮಾಡ್ತಾರೆ. ಈ ಥರದ ಸಿನಿಮಾ ಇವಾಗಲೂ ಓಡುತ್ತೆ ಅನ್ನೋ ಥರ 100% ಓಡ್ತೇವೆ. ಆಮೇಲೆ ಏನು ಗೊತ್ತಾ, ಕಮರ್ಷಿಯಲಾಗಿ ಕತೆ ಹೇಳ್ಬೇಕಾದ್ರೆ ನಾವು ತುಂಬ ಎಂಟರ್ಟೈನಿಂಗ್ ಆಗಿ ಹೇಳಿದ್ರೆ, ಆಮೇಲೆ ಡ್ಯಾನ್ಸು ಫೈಟ್ ನೋಡೋಕೆ ಇನ್ನೂ ತುಂಬ ಆಡಿಯನ್ಸ್ ಇದ್ದಾರೆ. ಹಂಗೆಲ್ಲ ಏನೂ ಇಲ್ಲ. ಈಗ ನಾನೇ ಯಾವುದೋ ಸಿನಿಮಾಗೆ ಹೋದರೆ ಡ್ಯಾನ್ಸು ಫೈಟ್ ನೋಡಿದಾಗ ಥ್ರಿಲ್ ಆಗುತ್ತೆ ನನಗೆ. ಆ ಆ್ಯಕ್ಷನ್ ಸೀಕ್ವೆನ್ಸ್ಗಳು ನೋಡಿ ಖುಷಿ ಪಡ್ತೀನಿ ನಾನು. ಓಕೆ, ಆ್ಯಕ್ಷನ್ ಸಿನಿಮಾ ನೋಡೋಕ್ಕೆ ತುಂಬ ದೊಡ್ಡ ವರ್ಗ ಇದೆ. ಡ್ಯಾನ್ಸ್ ನೋಡೋದಕ್ಕೆ ತುಂಬ ಜನ ಇದ್ದಾರೆ, ತುಂಬ ಜನ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ ನನಗೆ. ಅದನ್ನೇ ನಿಮ್ದು ಈ ಸಿನಿಮಾದಲ್ಲಿ ಎನರ್ಜಿ ಮತ್ತು ಡ್ಯಾನ್ಸು ಮತ್ತು ಕಾಸ್ಟ್ಯೂಮ್ ಬಗ್ಗೆ ಮಾತಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ ನಿಮ್ಮ ಕಾಸ್ಟ್ಯೂಮು, ಆಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಅದು ನನಗೆ ಐ ಆಮ್ ವೆರಿ ಹ್ಯಾಪಿ. ಅಂದರೆ ಅದಕ್ಕೋಸ್ಕರ ನಾವು 2 ವರ್ಷ ಶೂಟಿಂಗ್ ಮಾಡ್ತಿದ್ರೆ ಮಧ್ಯೆ ಮಧ್ಯೆ ಗ್ಯಾಪ್ ಇತ್ತು. ಬಟ್ ಬಾಡಿ ಟೋನ್ ಮಾಡ್ತಾನೆ ಇರಬೇಕಾಗಿತ್ತು, ಒಂದೇ ರೀತಿ ಮೇಂಟೈನ್ ಮಾಡಬೇಕಾಗಿತ್ತು ಓವರಾಲ್ ಸಿನಿಮಾಗೆ. ಯಾಕೆಂದರೆ 1 ತಿಂಗಳು ಶೂಟಿಂಗ್ ಮಾಡಿರ್ತೀವಿ, 4 ತಿಂಗಳು ಗ್ಯಾಪ್ ಆಗಿರುತ್ತೆ ಒಂದು ಸಲ. ಆವಾಗಲೂ ಅದೇ ಬಾಡಿ ಟೋನ್ ಮೇಂಟೈನ್ ಮಾಡ್ಕೊಂಡೇ ಬರಬೇಕಾಗಿತ್ತು. ನನಗೂ ಈ ಸಲ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಅಂದರೆ ಅದನ್ನೆಲ್ಲ ಮಾಡಿದ್ದೀನಿ ಅಂತ ಖುಷಿ. ಅದೇ ನಿಮ್ಮ ಕೆರಿಯರಲ್ಲೇ ಒನ್ ಆಫ್ ದ ಬೆಸ್ಟ್ ಸಿನಿಮಾ ಅಂತ ಮಾತಾಡ್ತಾರೆ, ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತಾರೆ. ಎಕ್ಸ್ಪೆಷಲಿ ನನಗೂ ಇಂಟ್ರೊಡಕ್ಷನ್ ಫೈಟು ಅದೆಲ್ಲ ಸಖತ್ ಇಷ್ಟ ಆಯಿತು ಆ್ಯಕ್ಚುಲಿ ಸರ್. ಆದರೆ ನನಗೆ ಈ ಸಲ ಏನು ಯೋಚನೆ ಮಾಡಿದ್ದೆ ಅಂದರೆ, ಪ್ರತಿ ಫ್ರೇಮ್ ಕಾನ್ಸಂಟ್ರೇಟ್ ಮಾಡಬೇಕು ನಾನು. ನಡೆಯೋ ಸ್ಟೈಲು, ಮಾತಾಡೋ ರೀತಿ, ಆ ಒಂದು ಆ್ಯಟಿಟ್ಯೂಡು, ಕ್ಯಾರೆಕ್ಟರೈಸೇಷನ್ ಏನಿದೆ, ಪ್ರತಿಯೊಂದನ್ನು ನಾನು ಈ ಸಲ ಅಂತೂ ಸುಮಾರು ಸಿನಿಮಾ ನೋಡ್ಬೇಕಾದ್ರೆ ನನಗಾಗುತ್ತೆ. ಏನಾಗುತ್ತೆ ಗೊತ್ತಾ, ನನ್ನ ತಪ್ಪುಗಳು ನನಗೆ ಕಾಣಿಸ್ತಾ ಇರುತ್ತೆ. ಅಂದರೆ ಇಲ್ಲಿ ಚೆನ್ನಾಗಿ ಮಾಡಬೇಕಾಗಿತ್ತು, ನಾನು ಇಲ್ಲಿ ಇನ್ನೂ ಎನರ್ಜಿ ಹಾಕಬೇಕಾಗಿತ್ತು, ಇಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಬೋದಾಯ್ತಲ್ಲ, ಈ ಸೀನಲ್ಲಿ ವೀಕ್ ಆಗಿದ್ದೀನಲ್ಲ, ಇಲ್ಲೆಲ್ಲೋ ಬಾಡಿ ಚೆನ್ನಾಗಿ ಕಾಣ್ತಾ ಇಲ್ವಲ್ಲ, ಇನ್ನೂ ಸ್ವಲ್ಪ ಆ ಲುಕ್ ಬರಬೇಕಾಗಿತ್ತು, ಆ ಬಾಡಿ ಹಂಗೆ ಕಾಣಿಸ್ಬೇಕಾಗಿತ್ತು ಅಂತೆಲ್ಲ ನನಗೆ ಹಿಂದಿನ ಸಿನಿಮಾಗಳಲ್ಲಿ ಅನಿಸಿತ್ತು ನನಗೆ. ಅದು ಅಶೋಕದಲ್ಲಿ ಮತ್ತು ಈ ಸಿನಿಮಾದಲ್ಲಿ ನಂಗೆ ಆಗಬಾರ್ದು ಅಂತ ನಾನು ಕಂಪ್ಲೀಟ್ಲಿ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ದೆ, ನಾನು ಅದನ್ನು ಫೋಕಸ್ ಮಾಡಿದೆ. ಹಂಗಾಗಿ ಇವತ್ತು ಆ ರಿಸಲ್ಟ್ ಕಾಣ್ತಾ ಇದೆ. ಇನ್ನೊಂದು, ಎಲ್ಲರೂ ಪಾಸಿಟಿವ್ ಆಗಿ ಮಾತಾಡ್ತಿದ್ದಾರೆ. ಕೆಲವು ಕಡೆ ಎಲ್ಲ ಸುಮ್ಮನೆ ಫೇಕ್ ನ್ಯೂಸ್ ಹಬ್ಸೋದು, ಸಿನಿಮಾ ಚೆನ್ನಾಗಿಲ್ಲ, ಮೊದಲನೇ ದಿನವೇ ಮುಗ್ಗರಿಸಿ ಬಿದ್ದ ಅಯೋಗ್ಯ, ಈ ಥರದ್ದೆಲ್ಲ ನೋಡಿದ್ವಿ ನಾವು. ಕೆಲವು ಸಿನಿಮಾಗಳು ಆ ಥರದ್ದು ಕನ್ನಡ ಸಿನಿಮಾಗಳಿಗೆ ಬೇಕಂತಲೇ ಮಾಡ್ತಾರೆ. ಇವು ಮದರ್ ಪ್ರಾಮಿಸ್ಗೂ ಮಾಡಿದ್ರು, ನಿಮ್ಮ ಸಿನಿಮಾಗೂ ಮಾಡ್ತಾರೆ. ಎಲ್ಲನೂ ಮೀರಿ ಏನು ಗೊತ್ತಾ, ಗೆದ್ದುಬಿಟ್ರೆ ಯಾರೂ ಮಾತಾಡಲ್ಲ. ಈಗ ಗೆದ್ದಿದ್ದೀವಿ, ಅದು ಮುಗೀತು. ಏನು ಗೊತ್ತಾ, ನಾನು ನೆಗೆಟಿವ್ ಕಮೆಂಟ್ಗಳು ನನ್ನ ಬಗ್ಗೆ ಹಾಕೋರು ಮನುಷ್ಯರೇ. ನಾನು ಒಂದೇನು ಬಯಸ್ತೀನಿ ಗೊತ್ತಾ, ಅವ್ರಿಗೂ ಒಳ್ಳೇದಾಗಲಿ. ಏಕೆಂದರೆ ಅವರು ಏನೇನೋ ಸ್ಟ್ರಗಲ್ ಮಾಡ್ತಾಯಿರ್ತಾರೆ, ಪಾಪ ಅವ್ರ ಲೈಫಲ್ಲಿ ಏನೋ ಸ್ಟ್ರಗಲ್ ಮಾಡ್ತಾಯಿರ್ತಾರೆ. ಬಟ್ ಒಳ್ಳೇದಾಗಲಿ. ಏನಂದರೆ ಯಾವತ್ತೂ ಅವರು ನನ್ನ ಸಿನಿಮಾ ನೋಡಿರ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ. ಆ ನೆಗೆಟಿವ್ ಕಮೆಂಟ್ ಮಾಡೋದಕ್ಕೋಸ್ಕರ ನನ್ನ ವೀಡಿಯೋ ನೋಡ್ತಾರೆ, ಆ ಟೈಮ್ ಕೊಡ್ತಾರೆ. ಹಾಗಾಗಿ ಥ್ಯಾಂಕ್ ಯು. ನೀವು ಸಿನಿಮಾ ನೋಡ್ಬಿಟ್ಟು ಆಮೇಲೆ ನೆಗೆಟಿವ್ ಕಮೆಂಟ್ ಮಾಡಿ, ನೋ ಪ್ರಾಬ್ಲಮ್. ಬಟ್ ಇವತ್ತು ಆ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಒಬ್ಬರು ಮಾಡಿದ್ರೆ 100 ಜನ ಉತ್ತರ ಕೊಡ್ತಾ ಇರ್ತಾರೆ. ಹಂಗಾಗಿ ನಾವು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಇವಾಗ ನೆಕ್ಸ್ಟ್ ವೀಕೆಲ್ಲ ಹೆಂಗಿದೆ ಸರ್? ಅಂದರೆ ಮತ್ತೆ ಬೇರೆ ಸಿನಿಮಾ ಟಾಕ್ಸಿಕ್ ಬರ್ತಾ ಇದೆ, ಆಮೇಲೆ ಇವನ್ ಬಿಗ್ ಬಾಸು ಸ್ಟಾರ್ಟ್ ಆಗಿದೆ. ಫ್ಯಾಮಿಲಿ ಆಡಿಯನ್ಸು ಟಿವಿಗೆ ಅಂಟ್ಕೊಂಡ್ಬಿಡ್ತಾರೆ, ಆ ಥರದ್ದೆಲ್ಲ ಇದೆ. ನಿಮ್ಗೆ ಹೆಂಗಿದೆ ಇವಾಗ? ಇಲ್ಲ, ನಮಗೆ ಬುಧವಾರ, ನೀವು ಮಂಗಳವಾರ ಬುಧವಾರ ಕಲೆಕ್ಷನ್ಗಳೇನೋ ತೆಗೆದ್ರೆ ನಮ್ದು ಗ್ರಾಫಿಂಗ್ ಏರ್ತಾ ಇದೆ. ಗುರುವಾರದ ಕಲೆಕ್ಷನು ಚೆನ್ನಾಗಾಗುತ್ತೆ. ಇವತ್ತು ಬುಧವಾರದ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಮಂಡ್ಯ 1 to ಡಬಲ್ ಆಗಿದೆ, ನೆನ್ನೆಗಿಂತ ಡಬಲ್ ಆಗಿದೆ. ಮೈಸೂರು ಹಂಗೆ ಆಗಿದೆ. ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಕಲೆಕ್ಷನು ನೆನ್ನೆಗಿಂತ ಇವತ್ತು ತುಂಬ ಜಾಸ್ತಿ ಆಗಿದೆ. ಅಂದರೆ ದಿನೇ ದಿನೇ ಏರ್ತಾ ಇದೆ. ಆ್ಯಂಡ್ ಸ್ಯಾಟರ್ಡೆ ರಜಾ ಇದೆ ನಮಗೆ, ಸಂಡೇ ರಜಾ ಇರೋದ್ರಿಂದ 2 ದಿವಸಗಳು ನಮಗೆ ಒಳ್ಳೆ ದಿವಸಗಳು ಸಿಕ್ಕಿದೆ. ಹಾಗಾಗಿ ನಮ್ಗೆ 2 ಸ್ಯಾಟರ್ಡೆ ಸಂಡೇ ಇದೆ. ನಮಗೇನು ಅಷ್ಟು ಈಗ ಸಿನಿಮಾಗಳು ನಿಮಗೆ ಈ ಕಲೆಕ್ಷನ್ ಎಳೆಯೋದೇ 2-3 ವಾರದಲ್ಲಿ ಎಳೆದ್ಬಿಡ್ತಾವೆಲ್ಲ, ಸೆಟ್ ಮಾಡಿಬಿಡ್ತವೆ. ಓಕೆ, ಮ್ಯಾಕ್ಸಿಮಮ್ ಥಿಯೇಟ್ರ್ಗಳು ಹಾಕ್ಬಿಟ್ಟಿರ್ತೀವಿ. ಹಾಗಾಗಿ ಮುಂಚೆ ಥರ 50 ದಿವಸ 100 ದಿವಸ ಕಾನ್ಸೆಪ್ಟ್ ಹೊರಟಾಯ್ತು. ಇವಾಗ ಮ್ಯಾಕ್ಸಿಮಮ್ 3 ರಿಂದ 4 ವಾರ. ನಾನು ಬರೋದು ಟಾಕ್ಸಿಕ್ ಬರೋದಕ್ಕೆ ಇನ್ನೂ 3 ವಾರ ಇದೆ. ಅವ್ರು ಬರೋದು ನಮ್ಗೆ ಚೆನ್ನಾಗಾಗುತ್ತೆ. ಆಮೇಲೆ ನಮಗೆ ಫ್ಯಾಮಿಲಿ ಐಡಿಯನ್ಸ್ ಇದ್ದೇ ಇದ್ದಾರೆ ಈ ಸಿನಿಮಾ ನೋಡೋದಕ್ಕೆ. ಹಂಗಾಗಿ ಭಯ ಇಲ್ಲ ನಮಗೆ.
ಸರ್ ಇನ್ನು ಅಯೋಗ್ಯ 2 ಆಯಿತು, ಅಯೋಗ್ಯ 3 ಅಂತ ಸ್ಕ್ರೀನ್ ಮೇಲೆ ಅನೌನ್ಸ್ ಮಾಡಿದ್ರೆ ಅಯೋಗ್ಯ 3 ಬಂದೇ ಬರುತ್ತೆ. ಅದಾದಮೇಲೆ ಇವಾಗ ನೆಕ್ಸ್ಟು ಯಾವುದು ಇಮಿಡಿಯೇಟಾಗಿ ಯಾವ್ದು ಶುರು ಮಾಡ್ತೀರಿ ನೀವು? ಈಗ ನಾನು ಡೈರೆಕ್ಟ್ ಮಾಡ್ತಾಯಿದ್ದೀನಿ ಇಮಿಡಿಯೇಟಾಗಿ. ಹೌದಾ? ನೆಕ್ಸ್ಟ್ ಇಮಿಡಿಯೇಟಾಗಿ ಡೈರೆಕ್ಟ್ ಮಾಡ್ತಾಯಿದ್ದೀನಿ. ನಾನು ಡೈರೆಕ್ಷನ್ ಆದಮೇಲೆ ಮತ್ತೆ ಅಯೋಗ್ಯ 3 ಕೈಗೆ ಎತ್ಕೋತೀವಿ. ಅಷ್ಟೊತ್ತಿಗೆ ಅವರೆಲ್ಲ ಸ್ಕ್ರಿಪ್ಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕು ಮಹೇಶ್ಗೆ. ಅವರೆಲ್ಲ ರೆಡಿ ಆಗೋಷ್ಟರಲ್ಲಿ ನಾನು ಇದು ಮುಗಿಸ್ಕೊಂಡ್ಬರ್ತೀನಿ. ಹೆಂಗಿರುತ್ತೆ ಡೈರೆಕ್ಷನು? ಯಾವ ಥರ ಸಬ್ಜೆಕ್ಟು, ಯಾವ ಥರ ಜಾನರು? ಅದೇ ಈಗ ನಾನೇ ಮಾಡ್ತಿದ್ದೀನಿ ಅಂದಾಗ ನಂದು ಬೇರೆ ಥರನೇ ಕಂಟೆಂಟ್ ಇರುತ್ತೆ. ಆಮೇಲೆ ನಾನು ಯೋಚನೆ ಮಾಡೋ ರೀತಿಗಳೇ ಬೇರೆ ಥರ ಇರುತ್ತೆ. ಅದೇ ಫೋಕಸ್ಡಾಗಿ ಮಾಡ್ತೀನಿ. ಆ್ಯಂಡ್ ನಾನೇನು ನಂಬಿದ್ದೀನೋ ಆ್ಯಂಡ್ ನನಗೇನೊಂದಷ್ಟು ಕೆಲಸ ಗೊತ್ತೋ, ಇದೇ ರೈಟ್, ಇದೇ ಸರಿ ಅನ್ನೋದೇನು ಗೊತ್ತಿದೆ ನನಗೆ, ಅದನ್ನೇ ತೆರೆ ಮೇಲೆ ತರಕ್ಕೆ ಟ್ರೈ ಮಾಡ್ತೀನಿ. ಸೆನ್ಸಿಬಲ್ ಆಗಂತೂ ಇರುತ್ತೆ ಸಿನಿಮಾ. ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಒಳ್ಳೆ ಸಿನಿಮಾ ನನ್ನಿಂದ. 100% ಮಾಡ್ತೀನಿ. ಮಗಳು ಬಂದಿದ್ದಾಳೆ ಇವತ್ತು ಸಿನಿಮಾ ನೋಡೋಕ್ಕೆ. ಮುಂಚೆ ನೋಡಿದ್ಲಾ ಅಥವಾ ಇವತ್ತೇ ಫಸ್ಟ್ ಟೈಮ್ ನೋಡ್ತಾರೆ? 3-4 ಸಲ ನೋಡ್ಬಿಟ್ಟಿದ್ದಾರೆ. ನನ್ನ ಜೊತೆ ಥಿಯೇಟ್ರ್ ವಿಸಿಟ್ಗೆಲ್ಲ ಬರ್ತಾಯಿದ್ಲು. ಎಲ್ಲ ಕಡೆ ವಿಡಿಯೋದಲ್ಲಿ ನೋಡಿದೆ ಕರೆಕ್ಟ್. ಥಿಯೇಟ್ರ್ ವಿಸಿಟ್ಗೆಲ್ಲ ಬರ್ತಾಯಿದ್ಲು. ಆ್ಯಂಡ್ ಅವಳು ಸುಮಾರು ಸಲ ನೋಡಿದ್ದಾಳೆ. ಪುನಃ ಬಂದು ಎಂಜಾಯ್ ಮಾಡ್ತಾಳೆ. ಈಗ ನಾವೆಲ್ಲ ರಿವ್ಯೂ ಏನೇನೋ ಕೊಡ್ತೀವಿ ಸರ್, ಬಟ್ ಮಗಳ ರಿವ್ಯೂ ಏನು ಪಾಸಿಟಿವ್ ಅಲ್ಲ, ಏನು ನೆಗೆಟಿವ್ ಅಲ್ಲ, ಹೆಂಗೆ ಅಂತ? ಇದೇನೆ ನಮ್ಗೆ ಆ್ಯಕ್ಚುಲಿ ಶುಕ್ರವಾರ ಫ್ರೈಡೇ ನಾನು ಬೈದಲ್ಲಿದ್ದೆ. ಮಾರ್ನಿಂಗ್ ಶೋ ಬಿಟ್ಟ ಮೇಲೆ ಟೆನ್ಷನ್ಲಿದ್ದೆ ನಾನು ಆ ಟೆನ್ಷನ್ಲಿದ್ದಾಗ 1:30-2 ಗಂಟೆಗೆ ಫೋನ್ ಮಾಡಿದ್ಲು. ನಾನು ಸಿನಿಮಾಗೆ ಹೋಗ್ಬೇಡ ಅಂತ ಹೇಳಿದ್ದೆ ಅವಳಿಗೆ. ನಾನು ಬರ್ತೀನಿ ಜೊತೆಗೆ ಒಟ್ಟಿಗೆ ಹೋಗೋಣ ಅಂತ, ನನ್ನ ಜೊತೆ ನೋಡಬೇಕು ಅಂತ. ಬಟ್ ಅಮ್ಮ ಮಗಳಿಬ್ರು ಹೋಗ್ಬಿಟ್ಟಿದ್ರು. ಫೋನ್ ಮಾಡ್ಬಿಟ್ಟು ಫುಲ್ಲು ಜೋರಾಗಿ, ಅಪ್ಪ ಸಖತ್ತಾಗಿದೆ, ಸಖತ್ತಾಗಿ ಮಾಡಿದ್ಯಾ, ಸ್ಟೈಲ್ ಸಖತ್ತಾಗಿದೆ, ಡ್ಯಾನ್ಸ್ ಸಖತ್ತಾಗಿದೆ, ಸೂಪರಾಗಿ ಮಾಡಿದೆ, ಆ್ಯಕ್ಷನ್ ಚೆನ್ನಾಗಿದೆ, ಕಾಮಿಡಿ ಸಖತ್ತಾಗಿದೆ ಅಪ್ಪ, ಎಲ್ಲರೂ ಸಖತ್ತಾಗಿ ಮಾಡಿದಾರಪ್ಪ, ತುಂಬ ಚೆನ್ನಾಗಿದೆಯಪ್ಪ ಸಿನಿಮಾ ಅಂತಂದು. ಎಲ್ಲ ಒಂದು ಕಡೆ ಒಂಚೂರು ಸಮಾಧಾನ ಆಯಿತು, ಮಕ್ಕಳಿಗೆ ಇಷ್ಟ ಆಗ್ತಾಯಿದೆ ಅಂತಂದರೆ. ಅದಾದಮೇಲೆ ಅವಳ ಬಾಯಲ್ಲಿ ಏನು ಬಂತೋ ಮಾತು ಅದೇ ಥರ ಆಗ್ತಾ ಬಂತು. ಜನ ತುಂಬ ಎಂಜಾಯ್ ಮಾಡ್ತಿದ್ದಾರೆ, ಥ್ರಿಲ್ ಆಗಿದ್ದಾರೆ, ಥಿಯೇಟ್ರಲ್ಲಿ ಖುಷಿ ಪಡ್ತಾಯಿದ್ದಾರೆ. ಇವತ್ತು ಸೆಲೆಬ್ರಿಟಿ ಶೋನಲ್ಲಿ ಸಿಕ್ಕವ್ರು ಎಲ್ಲರೂ, ನನ್ನ ಸ್ನೇಹಿತರುಗಳೆಲ್ಲರೂ ಸಿನಿಮಾ ನೋಡ್ತಾಯಿದ್ದಾರೆ. ನಮ್ಮ ಸೀನಿಯರ್ಸ್ ಎಲ್ಲ ಎಲ್ಲಿ ಹೀರೋಗಳು ಒಳಗಡೆ ಅವರೆಲ್ಲರೂ ವೆರಿ ಹ್ಯಾಪಿಯಾಗಿದ್ದಾರೆ ಫಸ್ಟ್ ಹಾಫ್ಗೆ. ಆ್ಯಂಡ್ ಸೆಕೆಂಡ್ ಹಾಫ್ ಒಳಗಡೆ ನೋಡ್ತಾಯಿದ್ದಾರೆ. ಐ ಹೋಪ್ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಸೂಪರ್ ಸರ್. ಅದೇ ಸಿನಿಮಾ ಗೆದ್ದಿದ್ದಕ್ಕೆ ನಿಮ್ಮ ಎಫರ್ಟು ಮತ್ತು ನಿಮ್ಮ ತಂಡದ ಎಫರ್ಟು ಎಲ್ಲದೂ ಕೂಡ ಬಂದಿದೆ. ಅದ್ರ ಜೊತೆಗೆ ನಿಮ್ಮ ಮಗಳ ಕಾಲ್ಗುಣ ಇದೆಯಲ್ಲ, ಅದನ್ನು ಕೂಡ ಬಂದಿದೆ ಅನ್ಸುತ್ತೆ ಈ ಪಿಕ್ಚರಿಗೆ. ಅವ್ರ ಎಂಟ್ರಿ ಆದರೂ ಈ ಸಿನಿಮಾನು ನಿಮ್ಗೆ ತುಂಬ ಒಳ್ಳೆ ಹೆಸರು ತಂದು ಕೊಡ್ತು. ಎಂಥ ಒಳ್ಳೆ ಮಾತು ಹೇಳ್ಬಿಟ್ರ ನೀವು. ಯಾವ ತಂದೆಗಾದ್ರೂ ನನ್ನ ಮಗಳು ಏನೋ ಫಸ್ಟ್ ಟೈಮ್ ಮುಂದಾಗ ಅದು ಗೆಲ್ಲಬೇಕು ಅಂತ ಎಮೋಷ್ನಲ್ ಆಗಿತ್ತು ನನಗೆ. ನನ್ನ ಮಗಳು ಗೆಲ್ಲಬೇಕಿದು ಫಸ್ಟ್ ಟೈಮು. ಅಂದರೆ ಅವಳು ಕಾಲಿಟ್ಟಿದ್ದಾಳೆ, ಓಕೆ, ಅವಳ ಗುಣದಿಂದ, ಅವಳ ಕಾಲು ಗುಣದಿಂದ ಒಳ್ಳೇದಾಗಬೇಕು ಅಂತ ತುಂಬ ಜನ ಮಾತಾಡ್ತಾರಲ್ಲ, ಹಂಗೆ ಅವಳು ಎಂಟ್ರಿ ಕೊಟ್ಟಲು. ಚೆನ್ನಾಗಿದೆ. ತುಂಬ ಜನ ಹೋದಾಗ ಹೇಳಿದ್ದು ಅಷ್ಟೇ, ನಿಮ್ಮ ಮಗಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾಳೆ, ತುಂಬ ಕ್ಯೂಟಾಗಿ ಕಾಣ್ತಾಳೆ ಅಂತ ತುಂಬ ಜನ ಕಾಂಪ್ಲಿಮೆಂಟ್ಸ್ ಕೊಡ್ತಾಯಿದ್ರು. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಐ ಆಮ್ ಬ್ಲೆಸ್ಡ್ ಅಂತ ಮಗಳು ನನಗೆ ಹುಟ್ಟಿರೋದಕ್ಕೆ ಐ ಆಮ್ ಬ್ಲೆಸ್ಡ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಮತ್ತೆ ಸಿಗ್ತಾ ಇರೋಣ, ಮತ್ತೆ ಸಿನಿಮಾಗಳನ್ನ ಮಾಡ್ತಾ ಇರಿ. ಕಂಗ್ರಾಟ್ಸ್ ಸಿನಿಮಾಗೆ. ಥ್ಯಾಂಕ್ ಯು ನವೀನ್, ಥ್ಯಾಂಕ್ ಯು ಸೊ ಮಚ್.